ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಧರ್ಮಸ್ಥಳದಲ್ಲಿ ನಡೆದಿರೋ ಸರಣಿ ಕೃತ್ಯಗಳ ಆರೋಪದ ನಡುವೆ ಇದೀಗ ಬಿಗ್ ಡೆವಲಪ್ಮೆಂಟ್ ಒಂದು ನಡೆದಿರೋದು. ಅದು ಕೂಡ ಸೌಜನ್ಯ ಹೋರಾಟದಲ್ಲಿ ಆರಂಭದಿಂದ ಇಲ್ಲಿಯವರೆಗೂ ಕೂಡ ಪ್ರಮುಖವಾಗಿ ಗುರುತಿಸಿಕೊಂಡಿದ್ದಂಥ ಮಹೇಶ್ ತಿಮರೋಡಿ ಅವರನ್ನ ಅರೆಸ್ಟ್ ಮಾಡಲಾಗಿರೋದು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿರ್ತಕ್ಕಂಥ ಮಹೇಶ್ ತಿಮರೋಡಿ ಅವರ ನಿವಾಸದಿಂದ ಪೊಲೀಸ್ನವರು ವಶಕ್ಕೆ ಪಡೆದು ವ್ಯಾನ್ನಲ್ಲಿ ಕರೆದುಕೊಂಡು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋದರು. ಇದು ಕೇವಲ ವಿಚಾರಣೆಗೆ ಮಾತ್ರ ಅವರನ್ನು ಪೊಲೀಸ್ನವರು ಕರೆದುಕೊಂಡು ಹೋಗಿರೋದು. ಕಸ್ಟಡಿಗೆ ತೆಗೆದುಕೊಳ್ಳೋದಿಲ್ಲ ಅನ್ನುವ ಬೆಂಬಲಿಗರ ಮಾತುಗಳು ಅವರ ಪರ ಹೋರಾಟಗಾರರನ್ನ ಸ್ವಲ್ಪ ಮಟ್ಟಿಗೆ ನಿರಾಳ ಮಾಡಿದ್ರೆ, ಇತ್ತ ದಾರಿಯುದ್ದಕ್ಕೂ ಕೂಡ ಸೌಜನ್ಯ ಹೋರಾಟಗಾರರು ಮಹೇಶ್ ತಿಮರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವರ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಇರೋದು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಇದು ಕೂಡ ಎಲ್ಲರ ಗಮನವನ್ನು ಸೆಳೀತಾ ಇರೋದು. ಅಸಲಿಗೆ ಮಹೇಶ್ ತಿಮರೋಡಿ ಅವ್ರನ್ನ ವಶ ಪಡೆದಿದ್ದು ಯಾಕೆ? ಇನ್ನೂ 15 ದಿನಗಳ ಕಾಲಾವಕಾಶ ಕೇಳಿದ್ರು ಕೂಡ ಯಾಕೆ ಇಷ್ಟ ಆತುರವಾಗಿ ಪೊಲೀಸ್ನವರು ಅವ್ರನ್ನ ವಶಕ್ಕೆ ಪಡೆದ್ರು? ಇವತ್ತು ಮಹೇಶ್ ತಿಮರೋಡಿ ಅವರ ಮನೆಗೆ ಬಂದಾಗ ಏನೆಲ್ಲ ವಾದ ವಿವಾದಗಳು ಕೂಡ ನಡೆದವು ಅನ್ನೋದನ್ನು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿರ್ತಕ್ಕಂಥ ನಿವಾಸಕ್ಕೆ ಮುಂಜಾನೆ ಪೊಲೀಸ್ನವರು ಬಂದರು. ಅಲ್ಲಿ ನಡೆದಿರ್ತಕ್ಕಂತಹ ಅನೇಕ ಬೆಂಬಲಿಗರು, ಅಂದರೆ ಮಹೇಶ್ ತಿಮರೋಡಿ ಅವರ ಪರ ಬೆಂಬಲಿಗರು ಮಹೇಶ್ ತಿಮರೋಡಿ ಅವರ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ರು. ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಘೋಷಣೆಗಳನ್ನು ಕೂಗಲಿಕ್ಕೆ ಶುರು ಮಾಡಿದ್ರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಹಿರಿಯ BJP ನಾಯಕರಾದಂಥ ಮತ್ತು ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ BL ಸಂತೋಷ್ ಅವರ ವಿರುದ್ಧವಾಗಿ ಇದೇ ಮಹೇಶ್ ತಿಮರೋಡಿ ಅವರು ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯ ಈಗ ಪೊಲೀಸ್ನವರು ತಿಮರೋಡಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ನಿನ್ನೆ ಅಂದರೆ ಬುಧವಾರ ತಿಮರೋಡಿ ಅವರು ಸಂತೋಷ್ ಸೇರಿದಂತೆ ಹಲವು ಜನರ ವಿರುದ್ಧವಾಗಿ ಅವಹೇಳನಕಾರಿಯಾದಂಥ ಪದಗಳನ್ನು ಮತ್ತೆ ಬಳಸಿದ್ರು. ಸ್ನೇಹಿತರೆ, ಇವೆಲ್ಲ ಬೆಳವಣಿಗೆಗಳ ನಡುವೆ ಇನ್ನೂ ಕಳವಳಕಾರಿಯಾದಂಥ ಸಂಗತಿ ಏನಂದರೆ, ಕೇವಲ ವಿಚಾರಣೆಗೆ ಅವರೊಂದಿಗೆ ಹೋಗಲಿಕ್ಕೆ ತಿಮರೋಡಿಗೆ 15 ಪೊಲೀಸ್ ವ್ಯಾನ್ಗಳನ್ನು ಕಳಿಸಲಾಗಿದ್ದು. ಇದಲ್ಲದೆ ಈ ಕೇಸ್ನಲ್ಲಿ ಪೊಲೀಸ್ನವರ ಆಸಕ್ತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಅಷ್ಟೊಂದು ಜನ ಪೊಲೀಸ್ನವ್ರನ್ನ ಕಳಿಸ್ಲಿಕ್ಕೆ ಮಹೇಶ್ ತಿಮರೋಡಿ ಮತ್ತು ಅವರ ಬೆಂಬಲಿಗರನ್ನ ಸರ್ಕಾರ ಏನಾದರೂ ಬಹುದೊಡ್ಡ ಕ್ರಿಮಿನಲ್ಗಳಂತೆ ಭಾವಿಸಿಬಿಟ್ಟಿದೆಯಾ ಅನ್ನೋ ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ವಿರೋಧಕ್ಕೂ ಕೂಡ ಕಾರಣವಾಗ್ತಾ ಇರೋದು. ಈ ರೀತಿಯಾದಂಥ ಪೊಲೀಸ್ ವ್ಯವಸ್ಥೆಯ ಕಾರ್ಯವೈಖರಿ, ಅವರೇನು ಪೊಲೀಸ್ನವರ ಮೇಲೆ ತಿರುಗಿ ಬಿದ್ದು ದೊಂಬಿ ಏನಾದರೂ ಎಬ್ಬಿಸ್ಬಿಡ್ತಾ ಇದ್ರಾ ಅಥವಾ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ರಾ ಅನ್ನೋ ರೀತಿಯಾಗಿ ಪೊಲೀಸ್ನವರು ನಡೆದುಕೊಂಡಿದ್ದಿದೆಯಲ್ಲ, ಅದು ವಿಪರ್ಯಾಸ, ದುರದೃಷ್ಟಕರ ಅನ್ನೋ ರೀತಿಯಾಗಿ ಅಭಿಪ್ರಾಯಗಳು ಕೂಡ ಕೇಳಿಬರ್ತಾ ಇವೆ. ಇನ್ನು BJP ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರೋ BL ಸಂತೋಷ್ ಅವರ ತೇಜೋವಧೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ದ್ವೇಷದ ಪೋಸ್ಟನ್ನು ಶೇರ್ ಮಾಡಿರ್ತಕ್ಕಂಥ ಆರೋಪದ ಪ್ರಕರಣದಲ್ಲಿಯೇ ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಬಂಧಿಸಲಿಕ್ಕೆ ನೂರಾರು ಪೊಲೀಸ್ನವರು ಅವರ ಮನೆಗೆ ಧಾವಿಸಿದ್ವಿ ಅನ್ನೋ ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳ ಬಗ್ಗೆಯೂ ಕೂಡ ಅಲ್ಲಿ ಪೊಲೀಸ್ನವರು ವಕೀಲರು ಕೂಡ ಅವರಿಗೆ ಸಮರ್ಥನೆಯನ್ನು ಕೊಡ್ತಾ ಇದ್ರು. BL ಸಂತೋಷ್ ಅವ್ರನ್ನ ನಿಂದಿಸಿ ಅವಹೇಳನ ಮಾಡಿರ್ತಕ್ಕಂಥ ಆರೋಪದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧವಾಗಿ ಈಗಾಗಲೇ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನೊಂದಿಷ್ಟು ದಾಖಲೆಗಳ ಸಮೇತ ನಿಮಗೆ ಪ್ರಸ್ತುತವನ್ನು ಪಡಿಸ್ತಾ ಇದ್ದೀನಿ. ಫೇಸ್ಬುಕ್ ಪೇಜ್ನಲ್ಲಿ ವಿಡಿಯೋವನ್ನು ಮಾಡಿ ಮಹೇಶ್ ಶೆಟ್ಟಿ ಅವರು ಸಂತೋಷ್ ವಿರುದ್ಧವಾಗಿ ಅವಹೇಳನ ಮಾಡಿದ್ರು. ಬೇರೆ ಬೇರೆ ಧರ್ಮಗಳ ಹಾಗೂ ಸಮುದಾಯಗಳ ನಡುವೆ ವೈಮನಸ್ಸಿನ ದ್ವೇಷ ಭಾವನೆಯನ್ನು ಇವರು ಉಂಟು ಮಾಡ್ತಾ ಇದ್ದಾರೆ, ತಕ್ಷಣಕ್ಕೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಮನವಿಯನ್ನು ಕೊಟ್ಟಂಥ ಇದೇ ಉಡುಪಿ ಗ್ರಾಮಾಂತರ BJPಯ ಮಂಡಲಾಧ್ಯಕ್ಷ ರಾಜೀವ್ ಕುಲಾಲ್ ಎಂಬುವರು ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದರು. ಅದರಂತೆ 196(1), 355 ಮತ್ತು 353(2) ಇತ್ತೀಚಿನ BNS ಆ್ಯಕ್ಟ್ ಅಡಿಯಲ್ಲಿ ಮಹೇಶ್ ಶೆಟ್ಟಿ ಅವರ ವಿರುದ್ಧವಾಗಿ ಈಗ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಬ್ರಹ್ಮಾವರ ಪೊಲೀಸ್ ಠಾಣಾಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಆದರೆ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋ ಕಾರಣವನ್ನು ಕೊಟ್ಟು ಪೊಲೀಸ್ನವರು ಇವತ್ತು ಬೆಳಗ್ಗೆ ನೂರಾರು ಜನ ಪೊಲೀಸ್ನವರು ಅವ್ರನ್ನ ಬಂಧಿಸಲಿಕ್ಕೆ ಆಗಮಿಸಿದ್ದು. ಸ್ನೇಹಿತರೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಬಂಧಿಸಲಿಕ್ಕೆ ಬಂದಂಥ ಪೊಲೀಸ್ನವ್ರನ್ನ ಇದೇ ಗಿರೀಶ್ ಮಟ್ಟಣ್ಣನವರು ಹಾಗೂ ತಿಮರೋಡಿ ಪರ ವಕೀಲರು, ನಾನು ವಾಗ್ವಾದಗಳ ಬಗ್ಗೆ ಮಾತನಾಡ್ತಾ ಇದ್ನಲ್ಲ, ಆರಂಭದಲ್ಲಿ ತಡೀತಾರೆ. ಯಾಕೆ ಅಂದರೆ, ನಮ್ಮನ್ನು ಖಾಸಗಿ ವಾಹನದಲ್ಲಿ ಕರ್ಕೊಂಡು ಹೋಗಬೇಕು, ಅದು ನಮ್ಮ ವಾಹನದಲ್ಲೇ ನಾವು ವಿಚಾರಣೆಗೆ ಬರ್ತೀವಿ, ಅವ್ರನ್ನ ಖಾಸಗಿ ವಾಹನದಲ್ಲೇ ಕರ್ಕೊಂಡು ಬರ್ತೀವಿ, ನೀವು ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ, ನಾವು ಬಿಡೋದಿಲ್ಲ ಅಂತ ಹೇಳಿ ಪೊಲೀಸ್ನವರಿಗೆ ಮನವರಿಕೆಯನ್ನು ಕೂಡ ಮಾಡಿದ್ರು. ಒಂದಷ್ಟು ಹೊತ್ತು ವಕೀಲರು ಮತ್ತು ಪೊಲೀಸರ ನಡುವೆ ಆ ಸಂದರ್ಭದಲ್ಲಿ ವಾಗ್ವಾದವೂ ಕೂಡ ನಡೆಯಿತು. ಕೊನೆಯದಾಗಿ ಅವರನ್ನು ಒಪ್ಪಿಸಿ ಗಿರೀಶ್ ಮಟ್ಟಣ್ಣನವರು ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಖಾಸಗಿ ವಾಹನದಲ್ಲಿ ಪೊಲೀಸ್ ಠಾಣೆಗೆ ಕರೆದೊಯ್ದರು. ಈ ವೇಳೆ ಸುದ್ದಿಗಾರರೊಂದಿಗೂ ಕೂಡ ಮಾತನಾಡಿದಂಥ ತಿಮರೋಡಿ ಅವರು,
ನನ್ನ ಜೀವಕ್ಕೇನಾದರೂ ಅಪಾಯ ಆದರೆ ಅದಕ್ಕೆ ನೇರ ಹೊಣೆ ಸರ್ಕಾರವಾಗುತ್ತೆ ಅಂತ ಮಾಧ್ಯಮಗಳ ಮುಂದೆ ಅವರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಸ್ನೇಹಿತರೆ, ಉಜಿರೆ ನಿವಾಸ ನಿಮಗೆಲ್ಲ ಗೊತ್ತಿರ್ಬೋದು. ಉಜಿರೆಯ ಸಿಟಿಯಿಂದ ಸ್ವಲ್ಪ ಒಳಗೆ ಹೋಗಬೇಕಾಗತ್ತೆ, ಒಂದು 2 ರಿಂದ 3 ಕಿಲೋಮೀಟ್ರು, ಅಟ್ಲಾಸ್ಟ್ ಒಂದು 7 ಕಿಲೋಮೀಟ್ರ್ ಹತ್ತಿರ ಅಂತ ಅಂದ್ಕೊಳ್ಳಿ. ಒಂದು ಕಾಡು, ಸುತ್ತ ಕಾಡಿನ ವಾತಾವರಣದಲ್ಲಿರ್ತಕ್ಕಂಥ ಮಧ್ಯಭಾಗದಲ್ಲಿ ಮಹೇಶ್ ತಿಮ್ರೋಡಿ ಅವರ ಮನೆ ಇದೆ. ಅಲ್ಲಿ ಒಂದು ಹೈ ಡ್ರಾಮವೇ ನಡೀತು ಅಂತ ಹೇಳ್ಬೋದು. ಯಾಕೆಂದರೆ ಅರೆಸ್ಟ್ ವಾರೆಂಟನ್ನು ತೋರಿಸಿ ಅಂತ ತಿಮ್ರೋಡಿ ಪರ ವಕೀಲರು ಕೇಳಿದ್ರು. ಬಳಿಕ ಪೊಲೀಸ್ ವಾಹನದಲ್ಲಿ ನಾನು ಬರೋದಿಲ್ಲ ಅಂತ ಹೇಳಿ ತಿಮ್ರೋಡಿ ನಿರಾಕರಿಸಿದರು. ನಂತರ ಅವರೇ ಬರೋದಾಗಿ ಕೊನೆಯದಾಗಿ ಒಪ್ಕೊಂಡು ಪೊಲೀಸ್ನವರ ಸುಪರ್ದಿಯಲ್ಲೇ ತಿಮ್ರೋಡಿ ಅವರು ಖಾಸಗಿ ವಾಹನದಲ್ಲಿ ಹೋದರು. ಅವ್ರನ್ನ ಕರ್ಕೊಂಡು ಹೋಗಬೇಕಾದ್ರೆ ನೀವು ನಿಜಕ್ಕೂ ಕೂಡ ಯಾವುದೋ ಒಂದು ದೊಡ್ಡ ಬಿಗ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋ ರೀತಿಯಾಗಿ ಅವ್ರನ್ನ ಕರ್ಕೊಂಡು ಹೋಗಿದೆಯಲ್ಲ, ಹಿಂದೆ ಮುಂದೆ ಅನೇಕ ಪೊಲೀಸ್ ವಾಹನಗಳು, ಇವೆಲ್ಲವೂ ಕೂಡ ಜನರಲ್ಲಿ ಸ್ವಲ್ಪ ಏನಿದು ನಡೀತಾ ಇದೆ, ಏನಿದು ಬೆಳವಣಿಗೆ ಅನ್ನೋ ರೀತಿಯಾದಂಥ ವಾತಾವರಣ ಕ್ರಿಯೇಟ್ ಆಗಿದ್ದು. ಅನೇಕ ಕ್ರಿಮಿನಲ್ ಕೇಸ್ಗಳು, ದ್ವೇಷ ಭಾಷಣ, ಬೆದರಿಕೆ ಪ್ರಕರಣಗಳಲ್ಲಿ ಮಹೇಶ್ ತಿಮ್ರೋಡಿ ಅವರ ಹೆಸರಿದೆ ಅನ್ನೋ ಆರೋಪಗಳು ಎಲ್ಲವೂ ಕೂಡ ಕೇಳಿ ಬರ್ತಾ ಇರೋದು. ಜೊತೆಗೆ ಒಂದು 10 ಕೇಸ್ಗಳು ಅವ್ರ ಮೇಲೆ ಇರೋದಂತೂ ಸತ್ಯ. ಆದರೆ BL ಸಂತೋಷ್ ಅವರ ಪ್ರಕರಣದಲ್ಲಿ ಈಗ ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಿದೆಯಲ್ಲ, ಅದಕ್ಕೆ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಯಾಕೆಂದರೆ BL ಸಂತೋಷ್ ಅವರು ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಆಗ್ತಾ ಇದೆ, ಧಾರ್ಮಿಕ ಶ್ರದ್ಧಾ ಕೇಂದ್ರದ ನಂಬಿಕೆನ ಉಳಿಸ್ಬೇಕು ಅಂತ ಹೇಳಿ ಫೇಸ್ಬುಕ್ ಪೇಜ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಅದು ಒಂದು ಹೊಸ ಸಂಚಲನವನ್ನು ಕೂಡ ಉಂಟು ಮಾಡಿತ್ತು. ಅನೇಕ BJP ನಾಯಕರು ಇದರ ಪರವಾಗಿ ದನಿ ಎತ್ತಾ ಇದ್ದಾರೆ, ಧರ್ಮಸ್ಥಳದತ್ತ ಜಾಥಾಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ BL ಸಂತೋಷ್ ಅವರ ಪರ್ಸ್ನಲ್ ವಿಚಾರಗಳನ್ನು ಅಥವಾ ರಾಜಕೀಯದ ವಿಚಾರದ ಬಗ್ಗೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಹೇಶ್ ತಿಮ್ರೋಡಿ ಅವರ ವಿರುದ್ಧವಾಗಿ BL ಸಂತೋಷ್ ಅವರ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದರು ಅನ್ನೋದೇ ಈ ದೂರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಉಡುಪಿಯ ಬ್ರಹ್ಮಾವರ ಠಾಣೆಯಲ್ಲಿ 352 ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರೋ ಸಂಬಂಧವಾಗಿ ಅವ್ರನ್ನ ಅರೆಸ್ಟ್ ಮಾಡಲಾಯಿತು. ಬಟ್ ಆದರೆ ಅವ್ರಿಗೆ ಕೊಟ್ಟಂಥ ನೋಟಿಸ್ನಲ್ಲಿ ಏನಿದೆ ಅದನ್ನು ನೀವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಅಂದರೆ BNS ಆ್ಯಕ್ಟ್ರ ಅಡಿಯಲ್ಲಿ ನಾವು ನಿಮಗೆ ತಿಳಿಯಪಡಿಸೋದೇನೆಂದರೆ 18/8/2025 ಬ್ರಹ್ಮಾವರ ಪೊಲೀಸ್ ಠಾಣೆ 353, 352 ಇದರ ಆ್ಯಕ್ಟ್ನ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೀಗ ತನಿಖೆಯಿಂದ ತಿಳಿದು ಬಂದಿರೋದ್ರಿಂದ ನಿಮ್ಮನ್ನು ಪ್ರಶ್ನೆ ಮಾಡಲಿಕ್ಕೆ ನಮಗೆ ಸಕಾರಣ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮಿಂದ ಕೆಲವೊಂದು ಸತ್ಯತೆಗಳನ್ನು ನಾವು ತಿಳಿದುಕೊಳ್ಬೇಕು. ಆದ್ದರಿಂದ ನಿಮಗೆ ತನಿಖೆಗೆ ತನಿಖಾಧಿಕಾರಿಯಾದಂಥ ನಮ್ಮ ಮುಂದೆ ಅಂದರೆ ಆ ಪೊಲೀಸ್ ಸ್ಟೇಷನ್ನಿಂದ ಅಲ್ಲಿ ಯಾರು IO ಇರ್ತಾರೋ, ಇನ್ವೆಸ್ಟಿಗೇಷನ್ ಆಫೀಸರು, ಇವರಿಗೆ ಒಂದು ನೋಟಿಸ್ ಕಳಿಸಿರೋದು. ಅದನ್ನೇ ಹೇಳಿರೋದು. ದಿನಾಂಕ 20/8/2025 ಅಂದರೆ ನಿನ್ನೆ 20 ಅಂದರೆ ಬುಧವಾರ ಬೆಳಗ್ಗೆ 11 ಗಂಟೆಯ ಒಳಗಾಗಿ ನೀವು ಸ್ಟೇಷನ್ಗೆ ಬರಬೇಕು ಅನ್ನೋ ರೀತಿಯಾಗಿ ಒಂದು ನೋಟಿಸನ್ನು ಅವರಿಗೆ ಕೊಡಲಾಗಿತ್ತು. ಆ ನೋಟಿಸ್ನಲ್ಲಿ ಇನ್ನೂ ಕೂಡ ಕ್ಲಿಯರಾಗಿ ಹೇಳಿದ್ದಾರೆ, ನಿಮಗೆ 2ನೇ ಬಾರಿಗೆ ನೋಟಿಸ್ ಜಾರಿ ಮಾಡ್ತಾ ಇದ್ದೀವಿ, ಈ ನೋಟಿಸ್ ಸ್ವೀಕಾರ ಮಾಡಿದ ತಕ್ಷಣ ನೀವು ಬೆಳಗ್ಗೆ ಬರಬೇಕು ಅಂತ ಹೇಳಿ ಹಾಜರಾಗಲಿಕ್ಕೆ ಸೂಚನೆ ಕೊಟ್ಟಿತ್ತಂತೆ. ಆದರೂ ಕೂಡ ಇವರು ಹೋಗದೇ ಇರೋದ್ರ ಕಾರಣವಾಗಿ ನಾವು ಬಂದಿದ್ದೀವಿ ಅಂತ. ಇನ್ನು ನೋಟಿಸ್ನಲ್ಲಿ ಏನೆಲ್ಲ ಇದೆ ಅಂದರೆ, ಭಾಳ ಜನರು ಇವ್ರನ್ನ ಈಗ ಅರೆಸ್ಟ್ ಮಾಡಿಬಿಡ್ತಾರೆ ಅನ್ನೋ ರೀತಿಯಾಗೆಲ್ಲ ಮಾತನಾಡ್ತಾ ಇದ್ದಾರೆ. ಅವರಿಗೊಂದಿಷ್ಟು ಕೆಲವೊಂದು ನಿರ್ದೇಶನಗಳನ್ನು, ಇಲ್ಲೇ ಸೂಚನೆಗಳನ್ನು ಕೂಡ ಈ ನೋಟಿಸ್ನಲ್ಲೇ ಕೊಟ್ಟುಬಿಟ್ಟಿದ್ದಾರೆ. ಅಂದರೆ ಭವಿಷ್ಯದಲ್ಲಿ ಏನೆಲ್ಲ ನಾನು ಮಾಡೋದಿಲ್ಲ ಅನ್ನೋ ರೀತಿಯಾಗಿ ನೀವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಯನ್ನು ಯಾವುದೇ ರೀತಿಯಲ್ಲೂ ಕೂಡ ನಾಶಪಡಿಸೋದಿಲ್ಲ. ಅಂದರೆ ಈ ಭೀಮಾ ಇರ್ಬೋದು, ಪ್ರತಿಯೊಂದು ಕೇಸ್ಗಳ ಸಂಬಂಧವಾಗಿ ನೀವು ಮೊಕದ್ದಮೆಯ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಹೊಂದಿರುವ ಯಾವುದೇ ವ್ಯಕ್ತಿಯು ಮಾಹಿತಿಯನ್ನು ಬಹಿರಂಗಪಡಿಸುವುದರಿಂದ ವಿಮುಖಗೊಳಿಸುವುದಾಗಲಿ, ಯಾರನ್ನೇ ಪ್ರೇರೇಪಿಸುವುದಾಗಲಿ ಅಥವಾ ಬೆದರಿಸೋದಾಗಲಿ, ವಾಗ್ದಾನ ಮಾಡುವುದಾಗಲಿ ಮಾಡೋದಿಲ್ಲ. ನೀವು ಅಗತ್ಯವಿದ್ದಾಗ, ನಿರ್ದೇಶನ ಕೊಟ್ಟಾಗ ಕೋರ್ಟ್ ಮುಂದೆ ಹಾಜರಾಗ್ತೀರಿ. ಇನ್ನು ನೀವು ತನಿಖೆಗೆ ಅವಶ್ಯಕತೆ ಇದ್ದಾಗೆಲ್ಲ ನಮ್ಮೊಂದಿಗೆ ಬಂದು ಸಪೋರ್ಟ್ ಮಾಡ್ತೀರಿ, ಸಹಕಾರ ನೀಡ್ತೀರಿ. ನೀವು ತನಿಖೆ ಸಲುವಾಗಿ ಹಾಗೂ ಪ್ರಕರಣದಲ್ಲಿ ಸರಿಯಾದ ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಯಾವುದೇ ಸಂಬಂಧವಾದಂಥ ವಿಷಯವನ್ನು ಮರೆಮಾಚದೆ ಎಲ್ಲ ಸಂಗತಿಗಳನ್ನು ಸತ್ಯವಾಗಿ ಬಹಿರಂಗಪಡಿಸ್ತೀರಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ನೀವು ತನಿಖೆಯ ಸಲುವಾಗಿ ಪ್ರಕರಣಕ್ಕೆ ಸಂಬಂಧಿಸಿದಂಥ ಎಲ್ಲ ದಸ್ತಾವೇಜುಗಳನ್ನು ಹಾಜರುಪಡಿಸ್ತೀರಿ. ನೀವು ಸಹ ಅಪರಾಧಿಯನ್ನು ಹಿಡಿಯುವಲ್ಲಿ ಸಂಪೂರ್ಣ ಸಹಕಾರವನ್ನು ಕೊಡ್ತೀರಿ ಅನ್ನೋ ರೀತಿಯಾಗೂ ಕೂಡ ಅವ್ರು ಹೇಳಿದ್ದಾರೆ. ಕಂಪ್ಲೀಟ್ ಈ ಭೀಮನ ಕೇಸ್ಗೆ ಸಂಬಂಧಪಟ್ಟ ಆಗಿರ್ಬೋದು, SIT ತನಿಖೆಗೆ ಸಂಬಂಧಪಟ್ಟ ಆಗಿರ್ಬೋದು, ತನಿಖಾಧಿಕಾರಿ ಮತ್ತು ಠಾಣಾಧಿಕಾರಿ ಅವರು ಪ್ರಕರಣದ ಸಂಗತಿಗಳ ಅನುಗುಣವಾಗಿ ಹೇರಬಹುದಾದಂಥ ಇತರೆ ಷರತ್ತುಗಳು ಅನ್ನೋ ರೀತಿಯಾಗಿ ಅವರಿಗೊಂದು ನೋಟಿಸ್ ಕೊಟ್ಟಿದ್ದಾರೆ. ಅದರಿಂದ ಅವರು ಸೈನನ್ನು ಕೂಡ ಪಡೆದುಕೊಂಡಿದ್ದಾರೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಈ
ದಿನಾಂಕ ಅಂದರೆ 20/8/2025 ನೋಟಿಸನ್ನು ಕೊಟ್ಟಿದ್ದೀವಿ, ಮುಂದಿನ 15 ದಿನದೊಳಗೆ ಬಂದು ಹಾಜರಾಗ್ತೀನಿ ಅಂತಲೂ ಕೂಡ ಅವ್ರು ರಿಯಾಕ್ಟ್ ಮಾಡಿದರು. ಆದರೆ ಏಕಾಏಕಿಯಾಗಿ ಈಗ ಯಾಕೆ ಬಂದು ಇವರು ಬಂಧಿಸ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಚರ್ಚೆಗಳು ನಡೆಸ್ತಾ ಇರೋದು. ನಾವು ಒಂದೊಂದು 15 ದಿವಸ ಕಾಲಾವಕಾಶವನ್ನು ಕೇಳಿದ್ವಿ, ಆದರೆ ಇಷ್ಟೊಂದು ರೀತಿಯಾಗಿ ಇಷ್ಟೊಂದು ಜನ ಪೊಲೀಸ್ನವರು ಸಾಮೂಹಿಕವಾಗಿ ಬಂದು ಅವ್ರನ್ನ ವಶಕ್ಕೆ ಪಡೆಯೋ ಅಗತ್ಯ ಇರಲಿಲ್ಲ ಅನ್ನೋ ರೀತಿಯಾಗಿ ಚರ್ಚೆಗಳು ನಡೀತಾ ಇದೆ. ನಿನ್ನೆ ರಾತ್ರಿಯೂ ಕೂಡ ಇದೇ ಮಹೇಶ್ ಸಿಮ್ರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಉಜಿರೆ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಂಥ ಘರ್ಷಣೆ ಅಕ್ರಮ ಕೂಟಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ನೋಟಿಸ್ ಕೊಟ್ಟಿದ್ದರು. ಅದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಬೆಳ್ತಂಗಡಿಯ ಪೊಲೀಸ್ ಠಾಣೆಗೆ ಹೋಗಿ ರಾತ್ರಿ ಇಡೀ ಒಂದು ವಿಚಾರಣೆಯನ್ನು ಕೂಡ ಎದುರಿಸಿ ಬಂದಿದ್ದಾರೆ. ಅಕ್ರಮ ಕೂಟ ಅದು ಕೂಡ ಪೊಲೀಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಮಾಧ್ಯಮದವರ ಮೇಲೆ ಹಲ್ಲೆ ಪ್ರಕರಣ, ಮಾಧ್ಯಮದಲ್ಲಿ ಅವಹೇಳನಕಾರಿಯಾದಂಥ ಹೇಳಿಕೆ ವಿರುದ್ಧವಾಗಿ 3 ಪ್ರಕರಣ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಾಗ ಅವರು ವಿಚಾರಣೆಯನ್ನು ಕೂಡ ಎದುರಿಸಿ ಬಂದಿದ್ದರು. ಏಕಾಏಕಿಯಾಗಿ ಇವತ್ತು ಮುಂಜಾನೆ ಕೂಡ ಅವ್ರನ್ನ ಅರೆಸ್ಟ್ ಮಾಡಿರೋದು ಬಹಳಷ್ಟು ಕುತೂಹಲಕಾರಿಯಾದಂಥ ಸಂಗತಿಗಳು, ಬೆಳವಣಿಗೆಗಳು ಎಲ್ಲವೂ ಕೂಡ ಧರ್ಮಸ್ಥಳ ಭಾಗದಲ್ಲಿ ನಡೀತಾ ಇರೋದು. ಒಟ್ಟಾರೆಯಾಗಿ ಭೀಮನ ಆರೋಪ, ಸುಜಾತಾ ಭಟ್ ಅವರ ಕೇಸ್ ಇರ್ಬೋದು, ಇವೆಲ್ಲ ಪ್ರಕರಣಗಳು ಕೂಡ ಒಂದಷ್ಟು ಗೋಜಲಮಯವಾಗ್ತವೆ. ಎಲ್ಲದಕ್ಕೂ ಕೂಡ ಒಂದು ಫೈನಲ್ ಅಂತ್ಯ ಅಂದರೆ ಅದು SITಯ ಒಂದು ಅಂತಿಮ ರಿಪೋರ್ಟ್ ಬರೋವರೆಗೂ ಅದು ಕಾಯಬೇಕಾಗುತ್ತೆ. ಅದರ ನಡುವೆ ಇರತಕ್ಕಂಥ ಈ ಎಲ್ಲ ಸುಮೋಟೋ ಕೇಸ್ಗಳು, ಪ್ರಕರಣಗಳು, ಅವರಿವರ ಆರೋಪ ಪ್ರತ್ಯಾರೋಪ ಅದೆಲ್ಲವನ್ನು ಕೂಡ ಒಂದು ರೀತಿಯಾದಂಥ ಪ್ರತ್ಯೇಕ ಭಾಗವಾಗಿ ಕಾನೂನು ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.